ಪ್ರಾಣಿಗಳನ್ನ ಕೊಲ್ಲೋದ್ರಿಂದ ಯಾವ ರೀತಿ ಕಷ್ಟಗಳು ಬರುತ್ತೆ? ಮನುಷ್ಯ ಜನ್ಮದ ಉದ್ದೇಶ ಏನು? ಆಧ್ಯಾತ್ಮಕ್ಕೆ ಯಾರು ಎಷ್ಟೇ ಹೇಳಿದ್ರೂ ಬರೋದೇ ಇಲ್ಲ. ಆಧ್ಯಾತ್ಮ ಮಾರ್ಗದಲ್ಲಿ ಶ್ರೀಮಂತರಾಗಬಹುದಾ? ಯಾವುದೇ ವ್ಯಕ್ತಿ ಜೊತೆ ಜಗಳ ಏನಾದ್ರೂ ಆಗಿದ್ರೂ ಮತ್ತೆ ಅವರ ಜೊತೆ ಸಹನೆಯಿಂದ ವರ್ತಿಸೋಕೆ ಹೇಗ್ ಸಾಧ್ಯ? ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ಪ್ರಾಣಿಗಳನ್ನ ಕೊಲ್ಲೋದ್ರಿಂದ ಯಾವ ರೀತಿ ಕಷ್ಟಗಳು ಬರುತ್ತೆ ಅಂತ ಓಂಕಾರ ಮೂರ್ತಿ ಅನ್ನೋರು ಪ್ರಶ್ನೆ ಕೇಳಿದ್ದಾರೆ. ನಾವು ಯಾವುದೇ ತಪ್ಪನ್ನ ಮಾಡಿದ್ರು ಪ್ರಾಣಿಗಳನ್ನ ಕೊಲ್ಲೋದು ಅಂತಾನೆ ಅಲ್ಲ. ಈ ಪ್ರಕೃತಿ ವ್ಯವಸ್ಥೆ ಹೇಗಿದೆ ಅಂದ್ರೆ, ನಾವು ಏನು ಮಾಡ್ತೀವೋ, ಒಳ್ಳೇದನ್ನ ಎಷ್ಟು ಮಾಡ್ತೀವೋ ಅದು 1000 ಪಟ್ಟು ಹೆಚ್ಚಾಗಿ ನಮಗೆ ಸಿಗುತ್ತೆ. ಕೆಟ್ಟದ್ದನ್ನಾಗ್ಲಿ ಒಳ್ಳೇದನ್ನಾಗ್ಲಿ, ಒಬ್ಬರನ್ನ ನಾವು ಸನ್ಮಾನ ಮಾಡಿದ್ರೆ, ಒಬ್ಬರನ್ನ ಗೌರವಿಸಿದ್ರೆ ನಮಗದರ 1000 ಪಟ್ಟು ಗೌರವ ಸಿಗುತ್ತೆ. ಒಬ್ಬರನ್ನ ಅವಮಾನ ಮಾಡಿದ್ರೆ ಅದರ 1000 ಪಟ್ಟು ಅವಮಾನ ನಮಗೆ ಸಿಗುತ್ತೆ. ನೇಚರೇ ಹಾಗೆ. ಈಗ ನೋಡಿ, ಭೂಮಿಯಲ್ಲಿ ನೀವು ಒಂದು ಕಾಳು ರಾಗಿ ಹಾಕಿ, ಅದು ನಮಗೆ 1000 ರಾಗಿ ಕಾಳುಗಳನ್ನ ಕೊಡುತ್ತೆ. ಏನೇ ನಾವು ತರಕಾರಿ, ರಾಗಿ ಕಾಳುಗಳೇನೇ ಹಾಕಿದ್ರೂ ಕೂಡ ಈ ಪ್ರಕೃತಿ ವ್ಯವಸ್ಥೆ ಆಗಿದೆ. ಇದೇ ರೀತಿ ನಾವು ಪ್ರಾಣಿಗಳನ್ನ ಕೊಂದ್ರೆ 1000 ಸರಿ, ಅಂದ್ರೆ ಒಂದು ಉದಾಹರಣೆಗೆ 1000 ಅಂತ ಹೇಳ್ತೀವಿ. 1000 ಅಥವಾ 100 ಕಾಳುಗಳೇ ಇರುತ್ತೆ ರಾಗಿದು ಅಂತ ಹೇಳಕ್ಕಾಗಲ್ಲ. ಅಷ್ಟು ಪಟ್ಟು ಹೆಚ್ಚಾಗಿ ನಮ್ಗೆ ಸಿಗುತ್ತೆ ಅಂತ. ಒಂದು ಕೋಳಿನ ನಾವು ಕೊಂದಿದ್ದೀವಿ ಅಂದ್ರೆ, ಕಟ್ ಮಾಡಿದೀವಿ ಅಂದ್ರೆ, ನಾವು 1000 ಸತಿ ಕಟ್ ಆಗೋದಕ್ಕೆ ರೆಡಿಯಾಗಿರ್ಬೇಕು. ಕೋಳಿಯಾಗಿ ಹುಟ್ಟಿ ಬಂದು 1000 ಸತಿ ನಮ್ಮನ್ನ ಕಡಿಸ್ಕೊಳ್ಳೋದಕ್ಕೆ ನಾವು ರೆಡಿಯಾಗಿರ್ಬೇಕು. ಈ ಥರ ಕಷ್ಟಗಳು ಬರುತ್ತೆ. ಇದೇ ಜನ್ಮದಲ್ಲಿ ಬರಬಹುದು, ಅಥವಾ ನಾವು ಅದೇ ರೀತಿ ಜನ್ಮಗಳನ್ನ ತಗೋಬಹುದು. ಹಾಗಾಗಿ ಪ್ರಾಣಿಗಳನ್ನ ಕಟ್ ಮಾಡೋದೇ ಅಂತಲ್ಲ, ಯಾವುದೇ ಕೆಲಸ ನಾವು ಮಾಡಿದ್ರು ಅದು 1000 ಪಾಲು ಹೆಚ್ಚಾಗಿ ನಮಗೆ ತಿರುಗಿ ಬರುತ್ತೆ. ಅದು ಜನ್ಮ ಜನ್ಮಾಂತರಗಳಲ್ಲಿ ಯಾವಾಗ ಬೇಕಾದರೂ ಬರಬಹುದು. ಆ ಥರ ಕಷ್ಟಗಳು ಬರುತ್ತೆ. 1000 ಪಾಲು ಹೆಚ್ಚಾಗಿ ನಮಗೆ ಅದು ರಿವರ್ಸ್ ಆಗತ್ತೆ. ಕರ್ಮ ರಿಟರ್ನ್ಸ್ ಅಂತ ಇದಕ್ಕೆ ಹೇಳೋದು. ನಾವು ಮಾಡೋ ಯಾವುದೇ ಕರ್ಮ ಆಗಿರಲಿ, ಒಳ್ಳೇದಾದ್ರೂ ಅಷ್ಟು ಪಟ್ಟು ಜಾಸ್ತಿ ಆಗಿನೇ ಬರುತ್ತೆ, ಕೆಟ್ಟದ್ದಾದ್ರೂ ಅಷ್ಟು ಪಾಲು ಜಾಸ್ತಿ ಆಗಿನೇ ಸಿಗುತ್ತೆ ಅನ್ನೋದು ವೇದಗಳ ಸಾರ. ಆ ಭಗವಂತ ಈ ಇಡೀ ಬ್ರಹ್ಮಾಂಡದ ಸೃಷ್ಟಿಯ ವ್ಯವಸ್ಥೆಯನ್ನ ಆ ರೀತಿ ಮಾಡಿ ಇಟ್ಟಿದ್ದಾನೆ. ಇದು ನಿಮ್ಮ ಪ್ರಶ್ನೆಗೆ ವೇದಗಳಲ್ಲಿರೋ ಉತ್ತರ. ಅಮಿತ್ ಅನ್ನೋರು ಮಾನವ ಜನ್ಮದ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಒಂದೊಂದು ಪ್ರಶ್ನೆಗೂ ವಿಶೇಷವಾದ ಪ್ರತ್ಯೇಕವಾದ ಸಂಚಿಕೆ ಮಾಡಬೇಕಾದ ಅವಶ್ಯಕತೆ ಇದೆ. ಯಾಕೆಂದ್ರೆ ಪ್ರಶ್ನೆಗೆ ಉತ್ತರ ಅಷ್ಟು ದೊಡ್ಡದಾಗಿದೆ. ಅದೇ ರೀತಿ ಈ ಅಮಿತ್ ಅವರು ಕೇಳಿರೋ ಪ್ರಶ್ನೆಗೂ ಕೂಡ ಸಂಕ್ಷಿಪ್ತವಾಗಿ ಉತ್ತರ ಕೊಡೋದು ಕಷ್ಟ. ಆದ್ರೂ ನಾನು ಸಾಧ್ಯವಾದಷ್ಟು ಪ್ರಯತ್ನ ಪಡ್ತೀನಿ. ಈ ಹಿಂದೆ 3, 4, 5, 6 ಈ ಸಂಚಿಕೆಗಳಲ್ಲೆಲ್ಲ ನಾನು ಈ ವಿಷಯನ ಸ್ವಲ್ಪಾಗಿ ವಿವರಿಸಿದ್ದೀನಿ. ಅಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ 3 ಅಸ್ತಿತ್ವಗಳಿದೆ. ಅದರಲ್ಲಿ ಜೀವಾತ್ಮ ಅನ್ನೋದು ಕೂಡ ಒಂದು. ಈ ಆತ್ಮ ಒಳ್ಳೆಯವರೇ ಆಗಿರ್ಲಿ, ಕೆಟ್ಟವರೇ ಆಗಿರ್ಲಿ, ಯಾರೇ ಇರ್ಲಿ, ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಾತ್ಮದ ಉದ್ದೇಶ ಆನಂದನ ಪಡಿಬೇಕು ಅನ್ನೋದು. ಇದೇ ಮುಖ್ಯವಾದ ಉದ್ದೇಶ. ನಾನು ಈ ಹಿಂದೆ ಹೇಳಿದ ಸಂಚಿಕೆಯಲ್ಲಿ ಉದ್ಯಾನಂ ತೇ ಪುರುಷ ನಾವಯಾನಂ ಅಂತ ಒಂದು ಮಂತ್ರ ಹೇಳದ್ನಲ್ಲ, ಅದು ಕೂಡ ಅದೇ. ಅಂದ್ರೆ ಆತ್ಮೋನ್ನತಿ. ಆತ್ಮೋನ್ನತಿ ಅಂದ್ರೆ ಏನು? ಆತ್ಮ ಉನ್ನತಿ ಹೊಂದುತ್ತಾ ಪ್ರಮೋಷನ್ ಆಗ್ತಾ ಮೋಕ್ಷದ ಲೆವೆಲ್ಗೆ ಹೋಗ್ಬೇಕು. ಮೋಕ್ಷದ ಲೆವೆಲ್ಗೆ ಹೋದಾಗ ಆ ಆನಂದನ ಪಡೆಯೋದಕ್ಕೆ ಸಾಧ್ಯ. ಅದು ಸಿಕ್ಕಾಪಟ್ಟೆ ಸಮಯ ಕಾಲಾವಕಾಶ ಇರುತ್ತೆ, ಕಾಲಾವಧಿ ಇರುತ್ತೆ. ಈಗ ನಾನು ಯುಗಗಳ ಬಗ್ಗೆ ಹೇಳಿದ್ನಲ್ಲ, ಅದೇ ರೀತಿ ಎಷ್ಟು ಯುಗಗಳು ಮತ್ತೆ ಮನ್ವಂತರಗಳು ಸೇರಿ ದೊಡ್ಡ ಸಂಖ್ಯೆ ಇದೆಯೋ, ಅಷ್ಟೇ ದೊಡ್ಡ ಸಂಖ್ಯೆಯಷ್ಟು ರಾತ್ರಿ ಇರುತ್ತೆ, ಅಷ್ಟೇ ಸಂಖ್ಯೆ, ಇನ್ಫ್ಯಾಕ್ಟ್ ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಈ ಪರಾಂತ ಕಾಲ ಅನ್ನೋದು ಮೋಕ್ಷದ ಅವಧಿ ಇರುತ್ತೆ. ಆ ಮೋಕ್ಷದ ಅವಧಿ ತುಂಬಾ ಲಾಂಗ್ ಟೈಮ್ ಇರುತ್ತೆ. ಅದು ಮುಗಿದ ಮೇಲೆ ಮತ್ತೆ ನಾವು ಈ ಹುಟ್ಟು ಸಾವು ಚಕ್ರದಲ್ಲಿ ಮತ್ತೆ ಬರಬಹುದು. ಆದರೆ ಆ ಮೋಕ್ಷದ ಕಾಲ ತುಂಬಾ ದೊಡ್ಡ ಕಾಲಾವಧಿ ಇರುತ್ತೆ. ಆವಾಗ ನಮಗೆ ಆನಂದ ಅನ್ನೋದು ಸಿಗುತ್ತೆ. ಪ್ರತಿಯೊಂದು ಆತ್ಮನೂ ಕೂಡ, ಯಾವುದೇ ಪ್ರಾಣಿ, ಕ್ರಿಮಿ, ಕೀಟಗಳ ಶರೀರದಲ್ಲಿರೋ ಆತ್ಮನೂ ಕೂಡ ಚಡಪಡಿಸ್ತಾ ಇರೋದು ಈ ಒಂದು ಆನಂದನ ಪಡಿಬೇಕು ಅಂತಾನೆ. ಆದ್ರೆ ಈ ಆನಂದ ಅನ್ನೋದು ಹೇಗ್ ಸಿಗುತ್ತೆ, ಆನಂದ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಅದಕ್ಕೊಂಚೂರು ವಿವರಣೆ ಬೇಕಾಗುತ್ತೆ. ನಮಗೆ ಇಷ್ಟವಾದ ತಿಂಡಿಯನ್ನ ತಿಂತಾ ಇದೀವಿ ಅನ್ಕೊಳ್ಳಿ, ಅಥವಾ ಕೆಲವರಿಗೆ ಟೀ, ಕಾಫಿ ಇಷ್ಟ ಇರುತ್ತೆ. ಒಂದು ಒಳ್ಳೆ ಫ್ಲೇವರ್ ಕಾಫಿ ಕುಡಿತಾ ಇದ್ದೀವಿ, ಅಥವಾ ಒಂದು ಒಳ್ಳೆ ಇಷ್ಟವಾದ ಮೈಸೂರು ಪಾಕೋ, ಜಾಮೂನು, ನಮಗಿಷ್ಟವಾದ ತಿಂಡಿ ತಿಂತಾ ಇದ್ದೀವಿ, ಏನೋ ಸಿಹಿ ತಿಂತಾ ಇದ್ದೀವಿ ಅಂತ ಅನ್ಕೊಳ್ಳಿ. ಇದನ್ನ ತಿನ್ನೋವಾಗ ನಮಗೆ ತುಂಬಾ ಹಿತ ಇರುತ್ತೆ. ಯಾಕಂದ್ರೆ ನಮಗೆ ಇಷ್ಟವಾದ ತಿಂಡಿ, ನಮಗೆ ಇಷ್ಟವಾದ ಒಂದು ಕಾಫಿ, ನಮಗೆ ಇಷ್ಟವಾದ್ದೇನೋ ಮಾಡ್ತಾ ಇರುವಾಗ ತುಂಬಾ ಖುಷಿ ಪಡ್ತಾ ಇರ್ತೀವಿ.
ನಮಗಿಷ್ಟವಾದ ಸಂಗೀತ ಕೇಳ್ತಾ ಇದ್ದೀವಿ ಅಂದಾಗಲೂ ಕೂಡ ತುಂಬಾ ಖುಷಿಯಲ್ಲಿರ್ತೀವಿ. ಯಾಕಂದರೆ ನಮಗಿಷ್ಟ ಬಂದಿದ್ದು ಮಾಡ್ತಾ ಇದ್ದೀವಿ ಅಂತ. ಅಂದರೆ ಈಗ ನಾವು ಕಾಫಿ ಕುಡಿತಿರುವಾಗ ಅಥವಾ ಒಂದು ಜಾಮೂನೋ ಮೈಸೂರು ಪಾಕೋ ಏನೋ ತಿಂತಿರುವಾಗ ಈ ಶರೀರಕ್ಕೂ ನಮ್ಮ ಮನಸ್ಸಿಗೂ ಸಂಪರ್ಕ ಇದೆ. ಆದ್ದರಿಂದ ಅದರಲ್ಲಿ ನಮಗೆ ಸಂತೋಷ ಸಿಗ್ತಾ ಇದೆ. ಇನ್ನೂ ಒಂದು ರೀತಿ ಇದೆ. ಅಂದರೆ ಈಗ ನಾವು ಆ ಕೆಲಸ ಮಾಡ್ತಾ ಇಲ್ಲ, ಆ ಕ್ರಿಯೆಯಲ್ಲಿ ನಡೀತಾ ಇಲ್ಲ, ಆ ಕಾರ್ಯದಲ್ಲಿ ನಾವು ತೊಡಗಿಲ್ಲ. ಆದರೆ ನೆನಪು ಮಾಡಿಕೊಂಡು ಅದನ್ನು ಸಂತೋಷ ಪಡುವಂಥದ್ದು ಒಂದು ಥರ ಇರುತ್ತೆ. ಅಂದರೆ ಮೆಮೊರಿಯಲ್ಲಿ, ನಮ್ಮ ನೆನಪಿನಲ್ಲಿ ಅದಿರುವಾಗ, ಆವತ್ತು ನಾವೊಂದು ಜಾಮೂನ್ ತಿಂದಿದ್ವಿ, ಎಷ್ಟು ಚೆನ್ನಾಗಿತ್ತು, ಎಷ್ಟು ರುಚಿಯಾಗಿತ್ತು, ಆವತ್ತು ಕುಡಿದಿರೋ ಆ ಕಾಫಿ ಅಷ್ಟು ಚೆನ್ನಾಗಿತ್ತು, ಸ್ಟ್ರಾಂಗ್ ಆಗಿ ತುಂಬ ಚೆನ್ನಾಗಿತ್ತು, ಆವತ್ತು ಕೇಳಿರೋ ಆ ಸಂಗೀತ ತುಂಬ ಇಂಪಾಗಿತ್ತು. ಈ ಥರ ನಾವು ಅದನ್ನು ನೆನಪು ಮಾಡಿಕೊಂಡು ಅದ್ರ ಖುಷಿ ಪಡ್ತಾ ಇರ್ತೀವಿ. ಇನ್ನೂ ಒಂದು 3ನೇ ಲೆವೆಲ್ ಇದೆ. ಅದನ್ನು ನಾವು ಈಗ ಸದ್ಯಕ್ಕೆ ಅನುಭವಿಸ್ತಾನೂ ಇಲ್ಲ. ಅಂದರೆ ಅದರ ಜೊತೆ ಈಗ ನಮ್ಮ ಶರೀರದ, ನಮ್ಮ ಇಂದ್ರಿಯಗಳ ಸಂಪರ್ಕ ಇಲ್ಲ, ಅದು ಮೆಮೊರಿಯಲ್ಲೂ ಕೂಡ ಇಲ್ಲ. ಆದ್ರೂ ನಮಗೆ ಅಂದರೆ ಮೆಮೊರಿನೂ ಇಲ್ಲದೆ, ಶರೀರದ ಸಂಪರ್ಕ, ಇಂದ್ರಿಯಗಳ ಸಂಪರ್ಕನೂ ಇಲ್ಲದೆ ಅದರಲ್ಲಿ ಒಂದು ಆನಂದ ಸಿಗ್ತಾ ಇದೆ. ಯಾವುದೇ ಕಾರಣ ಇಲ್ಲದೇ ಆ ಆನಂದದ ಅನುಭವ, ಅದನ್ನು ತಿನ್ನೋವಾಗಲಿ ಕುಡಿಯೋವಾಗಲಿ ನಮಗೆ ಹೇಗೆ ಆ ಸುಖ ಸಿಕ್ಕಿತ್ತೋ, ಅದನ್ನು ನೆನಪಿಸ್ಕೊಂಡಾಗ ಏನು ಎಷ್ಟು ಹಿತ ಅನಿಸಿತ್ತೋ ಅದೇ ಆನಂದ, ಅದೇ ಸಂತೋಷ, ಅದ್ಯಾವುದೂ ಇಲ್ಲದೇನೆ, ನೆನಪಿನಲ್ಲೂ ಇಲ್ಲದೇನೆ, ಅದರ ಜೊತೆ ಸಂಪರ್ಕನೂ ಇಲ್ಲದೇನೆ ಸಿಗ್ತಾ ಇರೋದೇನಿದೆಯಲ್ಲ, ಇದನ್ನು ನಾವು ಆನಂದ ಅಂತ ಹೇಳ್ತೀವಿ. ಈ ಆನಂದದ ಅನುಭವ ಎಲ್ಲ ಆತ್ಮಗಳಿಗೂ ಆಗಿದೆ. ಆದರೆ ಜಸ್ಟ್ ಫ್ಲ್ಯಾಶ್ ಥರ ಬಂದು ಹೋಗುತ್ತೆ. ಎಲ್ಲರ ಜೀವನದಲ್ಲೂ ಈ ಆನಂದದ ಅನುಭವ ಆಗಿದೆ. ಆ ಆನಂದದ ಅನುಭವ ಆಗಿರೋದ್ರಿಂದಾನೇ ಅದು ಬೇಕು, ಆ ಆನಂದ ಬೇಕು ಅಂತ ನಾವೆಲ್ಲರೂ ಚಡಪಡಿಸ್ತಿರೋದು. ಪ್ರತಿಯೊಂದು ಜೀವಾತ್ಮದ ಉದ್ದೇಶ, ಕೆಟ್ಟವರಾಗಿರಲಿ ಒಳ್ಳೆಯವರಾಗಿರಲಿ ಯಾರೇ ಆಗಿರಲಿ, ಅವರು ಚಡಪಡಿಸ್ತಾ ಇರೋದು ಇದೇ ಆನಂದಕ್ಕೋಸ್ಕರನೇ. ಹಾಗಾಗಿ ಈ ಆನಂದನ ಪಡಿಬೇಕು ಅಂದರೆ ನಾವು ಪ್ರತಿ ಸರಿ ಎಷ್ಟೋ ಶರೀರದಲ್ಲಿ ಜನ್ಮ ಪಡ್ಕೊಂಡು ನಮ್ಮ ಶಿಕ್ಷೆಯನ್ನೆಲ್ಲ ಮುಗಿಸ್ಕೊಂಡು ಪ್ರಾಣಿಗಳಾಗಿ, ಪಕ್ಷಿಗಳಾಗಿ, ಕ್ರಿಮಿ ಕೀಟಗಳಾಗಿ ಏನೆಲ್ಲ ಆಗಿ ನಾವು ಹುಟ್ಟಿ ಬರ್ತಾ ಇರ್ತೀವಿ ನಮ್ಮ ಕರ್ಮಾನುಸಾರ. ಅದೆಲ್ಲ ಆದಮೇಲೆ ಮತ್ತೆ ಮನುಷ್ಯ ಜನ್ಮ ಪಡೆದಾಗ ನಾವು ಒಂದು ಲೆವೆಲ್ಗೆ ಪ್ರಮೋಷನ್ ತಗೊಳ್ತೀವಿ. ಮತ್ತೆ ಅದರಲ್ಲಿ ಚೆನ್ನಾಗಿ ಕೆಲಸ ಮಾಡಿ, ನಾವು ಒಳ್ಳೆ ಕೆಲಸಗಳನ್ನು ಮಾಡಿ ಒಂದು ಲೆವೆಲ್ಗೆ ಮೇಲಕ್ಕೆ ಹೋದ್ವಿ ಅಂದರೆ ಆತ್ಮೋನ್ನತಿ ಅಂತ ಅದನ್ನೇ ಹೇಳೋದು, ಆತ್ಮನ ಬಲಪಡಿಸೋದು ಅಂತ ಅದನ್ನೇ ಹೇಳೋದು. ಈ ಹಿಂದೆ ಹೇಳಿದ ಮಂತ್ರದಲ್ಲಿ ಕೂಡ ಆತ್ಮನ ಬಲಪಡಿಸುವಂಥ ಕೆಲಸ ನಾವು ಮಾಡಬೇಕು. ಆತ್ಮಕ್ಕೆ ಬಲ ಮತ್ತು ಆತ್ಮಶುದ್ಧಿ ಕೆಲಸ ಯಾವುದಿರುತ್ತೋ ಈ ಕೆಲಸಗಳೆಲ್ಲ ಪುಣ್ಯ ಅನಿಸ್ಕೊಳ್ಳುತ್ತೆ. ಆತ್ಮವನ್ನು ಕೆಳಕ್ಕಿಳಿಸೋದು ಅಂದರೆ ಆತ್ಮಬಲವನ್ನು ಕಡಿಮೆ ಮಾಡಿಸೋದು, ಆತ್ಮವನ್ನು ಅಶುದ್ಧ ಮಾಡುವಂಥ ಕೆಲಸಗಳೆಲ್ಲ ಪಾಪ ಅಂತ ಹೇಳ್ತೀವಿ. ಅದಕ್ಕೆ ನಾವು ಪಾಪದ ಕೆಲಸ ಮಾಡದೆ ಪ್ರತಿ ಸಾರಿ ಮನುಷ್ಯ ಜನ್ಮ ಪಡೆದಾಗ ಮಾತ್ರ ಈ ಅವಕಾಶ ನಮಗಿದೆ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ. ಪ್ರತಿ ಸಾರಿ ಮನುಷ್ಯ ಜನ್ಮ ಪಡೆದಾಗ ನಾವು ಒಂದೊಂದು ಸ್ಟೆಪ್ ಆತ್ಮೋನ್ನತಿ ಕಡೆಗೆ ಹೋಗಿ ಈ ವಿಷಯಗಳನ್ನೆಲ್ಲ ತಿಳ್ಕೊಳ್ಳದೆ ಇದ್ರೂ ನಮ್ಮ ಅಂತರಂಗದಲ್ಲೇ ಇವೆಲ್ಲ ನಮಗೆ ಪ್ರೇರಣೆ ಆಗುತ್ತೆ. ಇದನ್ನೆಲ್ಲ ತಿಳ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಆತ್ಮೋನ್ನತಿ ಕಡೆಗೆ ಹೋಗಿ ಒಂದು ಲೆವೆಲ್ ತಲುಪಿದ ಮೇಲೆ ಮಾನವರಿಂದ ಮಹಾಮಾನವರಾಗಿ ನಮ್ಮ ಸುಕರ್ಮದ ಅಕೌಂಟ್ ಹೆಚ್ಚಾದ ಮೇಲೆ ನಾವು ಆನಂದನ ಪಡ್ಕೊಳ್ತೀವಿ. ಪ್ರತಿಯೊಬ್ಬ ಆತ್ಮದ ಉದ್ದೇಶ ಇದೇ ಆಗಿರೋದ್ರಿಂದ ಮನುಷ್ಯ ಜೀವನದ ಉದ್ದೇಶ ಏನು ಅಂದರೆ ಮನುಷ್ಯ ಜೀವನ ಒಂದೇ, ಅಂದರೆ ಮನುಷ್ಯ ಶರೀರ ಒಂದೇ. ಈ ನೈಮಿತ್ತಿಕ ಜ್ಞಾನವನ್ನು ಪಡೆದು ಪ್ರತಿಯೊಂದನ್ನು ತಿದ್ದುಪಡಿ ಮಾಡುವಂಥ ಅವಕಾಶ ಇರೋದ್ರಿಂದ ಮನುಷ್ಯ ಜನ್ಮದ ಉದ್ದೇಶ ಎಲ್ಲರಿಗೂ ಇದೆ. ಒಪ್ಕೊಂಡ್ರು ಒಪ್ಕೊಳ್ಳದೇ ಇದ್ದರೂ, ನಂಬದೇ ಇದ್ದರೂ, ಎಷ್ಟೋ ಜನ ಗೊತ್ತಿಲ್ಲದೇನೆ ನಾವು ಆತ್ಮಗಳು ಶರೀರ ತಗೊಂಡು ಈ ಹುಟ್ಟು ಸಾವಿನ ಚಕ್ರದಲ್ಲಿ ಬಂದಿರೋದೇ ಆ ಆನಂದನ ಪಡೆಯೋದಕ್ಕೆ. ಇದು ನಿಮ್ಮ ಪ್ರಶ್ನೆಗೆ ಉತ್ತರ. ಅದಕ್ಕೆ ಒಂದು ಮಂತ್ರನ ಈ ಹಿಂದೆನೂ ನಾನು ಹೇಳಿ ಅದ್ರ ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿದ್ದೀನಿ. ಇನ್ನೊಂದು ಸರಿ, ಯಾಕಂದರೆ ಆ ಮಂತ್ರ ತುಂಬ ಚೆನ್ನಾಗಿರೋದ್ರಿಂದ ಅದೇ ಮಂತ್ರದ ಮೇಲೇ ಒಂದು ಎಪಿಸೋಡ್ನ ನಾನು ಮಾಡ್ತೀನಿ. ಅದೇ ನ ಕಿಲ್ ಬಿಷಮ್ ಅತ್ರ ಅನ್ನೋ ಮಂತ್ರ. ಅದ್ರ ಬಗ್ಗೆ ಒಂದು ಕ್ಲಾಸೇ ಮಾಡ್ತೀನಿ, ಆವಾಗಲೂ ಕೂಡ ನೀವು ನೋಡಬಹುದು. ಇನ್ನೊಂದು ಸರಿ ನಾನು ಹೇಳ್ತಿದ್ದೀನಿ, ನೀವೆಲ್ಲರೂ ಕೇಳೋ ಪ್ರಶ್ನೆಗೆ ಈ ಹಿಂದೆ ಮಾಡಿರೋ ಸಂಚಿಕೆ, ಮುಂದೆ ಮಾಡೋ ಎಲ್ಲ ಸಂಚಿಕೆಗಳಲ್ಲೂ ನಿಮ್ಮ ಪ್ರಶ್ನೆಗಳಿಗೆ ಪ್ರತಿಯೊಬ್ಬರಿಗೂ ಅವರದೇ ಆದ ಆ್ಯಂಗಲಲ್ಲಿ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ. ಯಾಕಂದರೆ ಪ್ರತಿಯೊಂದು ಮಂತ್ರದಲ್ಲೂ ಒಂದೊಂದು ವಿಷಯದಲ್ಲಿ ಉತ್ತರ ಇದ್ದೇ ಇರುತ್ತೆ. ಪ್ರತಿಯೊಂದು ಮಂತ್ರದಲ್ಲೂ ಎಷ್ಟೋ ಪ್ರಶ್ನೆಗಳಿಗೆ ಸಾವಿರಾರು ಉತ್ತರಗಳು ಅಡಗಿರುತ್ತೆ. ಹೇಳ್ತಾ ಹೋದಾಗ ನಿಮಗೆ ಪ್ರತಿಯೊಬ್ಬರಿಗೂ ಆನ್ಸರ್ ಸಿಗುತ್ತೆ. ಈ ಹಿಂದೆದು ನೀವು ನೋಡಿಲ್ಲ ಅನಿಸುತ್ತೆ. ಇನ್ನು ಮುಂದೇನಾದರೂ ಪ್ರತಿಯೊಂದು ಸಂಚಿಕೆ ನೀವು ನೋಡ್ತಾ ಇದ್ದರೆ ನಿಮ್ಮ ಮೈಂಡಲ್ಲಿ ಬರೋ ಕ್ವಶನ್ಸ್ಗೆ, ಪ್ರಶ್ನೆಗಳಿಗೆ ಎಷ್ಟೋ ಉತ್ತರಗಳು ಅಲ್ಲೇ ಸಿಕ್ಬಿಡತ್ತೆ.
ಆದರೂ ಕನ್ಫ್ಯೂಸ್ ಆಗಿ ಗೊತ್ತಾಗದೇ ಇದ್ದರೆ ಕಮೆಂಟ್ ಮಾಡಿ ಕೇಳಿದಾಗ ನಾನು ಅದ್ರ ಬಗ್ಗೆನೇ ವಿಶೇಷವಾದ ಎಪಿಸೋಡ್ ಮಾಡಿ ಪ್ರತಿಯೊಂದು ತಿಳಿಸ್ಕೊಡೋದಕ್ಕೆ ನೋಡ್ತೀನಿ. ಒಬ್ಬರು ಕೇಳಿದ್ದಾರೆ, ಆಧ್ಯಾತ್ಮಕ್ಕೆ ಯಾರೂ ಬರೋದೇ ಇಲ್ಲ, ಅವರು ಅವ್ರವ್ರ ಸೋಲ್ ಲೆವೆಲಲ್ಲೇ ಇರ್ತಾರೆ ಅಂತ ಒಬ್ಬರು ಲೇಡಿ ಪ್ರಶ್ನೆ ಕೇಳಿದ್ದಾರೆ. ಅವರು ಆಧ್ಯಾತ್ಮದ ಕಡೆಗೆ ನಾವು ಯಾರನ್ನು ಫೋರ್ಸ್ ಮಾಡಿ, ಒತ್ತಾಯ ಮಾಡಿ, ಬಲವಂತ ಮಾಡಿ ಎಳ್ಕೊಂಡು ಬರೋ ಹಾಗಿಲ್ಲ. ಆದರೂ ಯಾರನ್ನ ಕುರಿತು ನೀವು ಈ ಪ್ರಶ್ನೆ ಕೇಳಿದ್ದೀರಾ ಅಂತ, ಆದರೂ ನಿಮಗೆ ಈ ಲೈನ್ಗೆ ಅವ್ರನ್ನ ಕರ್ಕೊಂಡು ಬರಬೇಕು, ನಾವು ಅವ್ರನ್ನ ಒಳ್ಳೆ ದಾರಿಯಲ್ಲಿ ನಡೆಸಬೇಕು ಅಂತ ಇದೇ ನಿಮಗೆ ಆಸೆ ಅಂತಂದರೆ ನೀವು ಅವ್ರಿಗೆ ಹೇಳಕ್ಕೆ ಹೋಗಬಾರ್ದು ಡೈರೆಕ್ಟಾಗಿ. ನೋಡಿ, ಇದು ಆಧ್ಯಾತ್ಮ, ಈ ಮಾರ್ಗದಲ್ಲಿ ಹೀಗೆ ಸಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು, ಹೀಗೆಲ್ಲ ಆಗತ್ತೆ ಅಂತ ಹೇಳಿದ್ರೆ ಕೆಲವರು ಅದರಲ್ಲಿ ರುಚಿ ಇಲ್ಲದೆ ಇರೋರು, ಅದರಲ್ಲಿ ಆಸಕ್ತಿ ಇಲ್ಲದೆ ಇರೋರು ಖಂಡಿತ ಅದಕ್ಕೆ ಬರಲ್ಲ, ಇನ್ನೂ ದೂರನೇ ಹೋಗ್ತಾರೆ. ನೀವು ಸಾಧ್ಯವಾದಷ್ಟು ನಿಮ್ಮ ಮನೆಯಲ್ಲಿ ಈ ಆಧ್ಯಾತ್ಮಿಕ ಆಚರಣೆಗಳನ್ನು ಅವರು ಇರೋವಾಗಲೇ ಅವರ ಎದುರುಗಡೆನೇ ಮಾಡಬೇಕು. ನೀವೇನೋ ಒಂದು ಧ್ಯಾನ ಮಾಡ್ತೀರಿ ಅಂದ್ಕೊಳ್ಳಿ, ಅಗ್ನಿಹೋತ್ರ ಮಾಡಬಹುದು, ಅಥವಾ ಈ ಮಂತ್ರಗಳನ್ನು ಅರ್ಥ ಮಾಡ್ಕೊಳ್ಬಹುದು, ಅಥವಾ ಈ ಒಂದು ಎಪಿಸೋಡ್ಗಳನ್ನು ನೋಡೋದೇ ಆಗಿರಬಹುದು. ಅವ್ರು ಇರೋವಾಗಲೇ ಬೇಕು ಅಂತಾನೆ ಅವ್ರಿಗೆ ನೀವು ಮಾಡಿ ಅಂತ ಯಾವತ್ತೂ ಡೈರೆಕ್ಟಾಗಿ ಹೇಳಬಾರ್ದು. ಯಾರಿಗೆ ಆಸಕ್ತಿ ಇಲ್ವೋ ಅವ್ರಿಗೆ ನಾನು ಹೇಳ್ತಿರೋದು. ನೀವು ಅವ್ರ ಮುಂದೆನೇ ಈ ಆಚರಣೆಗಳನ್ನೆಲ್ಲ ಸಾಧ್ಯವಾದಷ್ಟು ಅವ್ರ ಮನೆಯಲ್ಲಿರೋವಾಗಲೇ, ಮಕ್ಕಳಾಗಿದ್ದರೆ ಸ್ಕೂಲು ಕಾಲೇಜಿಗೆ ಹೋಗಿ ಬಂದಾದ್ಮೇಲೆ ಅವ್ರ ಮನೇಲಿರೋವಾಗಲೇ, ಗಂಡ ಆಗಿದ್ದರೆ ಆಫೀಸ್ಗೆ ಹೋಗಿ ಬಂದು ಮನೇಲಿರೋವಾಗಲೇ ಸಾಧ್ಯವಾದಷ್ಟು ನೀವು ಮಾಡ್ತಾ ಹೋಗಬೇಕು. ನನಗಿದರಲ್ಲಿ ಆನಂದ ಸಿಗುತ್ತೆ, ತುಂಬ ಸಂತೃಪ್ತಿ ಇದೆ, ತುಂಬ ಸಂತೋಷ ಸಿಗುತ್ತೆ, ನಾನು ಈ ಕೆಲಸ ಮಾಡ್ತಿದ್ದೀನಿ ಅನ್ನೋ ಹಾಗೆ ನೀವು ಪ್ರತಿಯೊಂದು ಈ ಎಪಿಸೋಡ್ಗಳನ್ನ ಕೇಳಿಸ್ಕೊಳ್ಳೋದಾಗಲಿ, ನಿಮ್ಮ ಮನೆ ಕೆಲಸಗಳನ್ನು ಮಾಡ್ತಾನೆ ನೀವು ಅವರ ಎದುರುಗಡೆ ಈ ಆಚರಣೆಗಳನ್ನು ಮಾಡಿದಾಗ ಅವರಿಗೆ ಸ್ವಲ್ಪ ಲೇಟ್ ಆಗಬಹುದು, ಆದರೆ ಇದರಲ್ಲಿ ಆಸಕ್ತಿ ಬಂದೇ ಬರುತ್ತೆ. ನೀವು ಮಾಡಿ ಅಂತ ಯಾವತ್ತೂ ಹೇಳಬಾರ್ದು. ಅವರಾಗೇ ಒಂದು ದಿನ ಪ್ರಶ್ನೆ ಕೇಳ್ತಾರೆ, ಏನು ಹೇಳ್ತಿದ್ದಾರೆ ಇವರು, ಅಟ್ಲೀಸ್ಟ್ ಅಬ್ಜೆಕ್ಟ್ ಮಾಡೋಕ್ಕಾದರೂ ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ, ಆವಾಗ ಏನೋ ತಿಳ್ಕೊಳ್ಳಿ ಅಂತ ಹೇಳಬಹುದು. ಅಂದರೆ ನೀವು ಆಬ್ಜೆಕ್ಷನ್ ಮಾಡೋದಕ್ಕೋಸ್ಕರನಾದರೂ ಇದು ಹೀಗಲ್ಲ, ಇದು ಹೀಗೆ ಹೇಗೆ ಅಂತ ಕೇಳೋದಕ್ಕಾದ್ರೂ ಅವ್ರು ಅದನ್ನು ತಿಳ್ಕೊಂಡ್ರೆ ಆವಾಗ ಅದರಿಂದ ಸ್ವಲ್ಪ ಅವ್ರಿಗೆ ಆಸಕ್ತಿ ಬರೋದಕ್ಕೆ ಶುರುವಾಗುತ್ತೆ. ಯಾರನ್ನೂ ಬಲವಂತವಾಗಿ ಇದಕ್ಕೆ ಕರ್ಕೊಂಡು ಬರೋವಂಥ ವ್ಯವಸ್ಥೆ ಇಲ್ಲಿ ಇಲ್ಲ. ಆದರೆ ನೀವು ಸಾಧ್ಯವಾದಷ್ಟು ಟ್ರೈ ಮಾಡಿ. ಈ ಥರ ಮಾಡೋದ್ರಿಂದ ಮನೆಯಲ್ಲಿ ಖಂಡಿತ ಚೇಂಜ್ ಬಂದೇ ಬರುತ್ತೆ. ಈ ವಿಷಯವಾಗಿ ಮುಂಬರುವ ದಿನಗಳಲ್ಲಿ ಇನ್ನೊಂದಷ್ಟು ವಿಷಯಗಳನ್ನ, ಹೇಗೆ ಅವ್ರನ್ನ ಈ ದಾರಿಗೆ ಬನ್ನಿ ಅಂತ ಡೈರೆಕ್ಟಾಗಿ ಎಳ್ಕೊಂಡು ಬರದೇನೆ ಈ ದಾರಿಗೆ ಅವ್ರನ್ನ ಸೆಳೆಯುವಂಥ ಮಾರ್ಗಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂಥರ ಈ ಯಂಗ್ಸ್ಟರ್ಸ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕಿಕ್ಕಿದ್ದ ಹಾಗೆ. ಯಾರಿಗೆ ಇದರ ಟೇಸ್ಟ್ ಗೊತ್ತಿರುತ್ತೋ ಅವರಿಗೆ ಮಾತ್ರನೇ ಇದು ಹಿಡಿಸೋದು. ನಾನು ಅದಕ್ಕೆ ಹೇಳಿದ್ದೆ ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ ಅಂತ. ಎಷ್ಟೋ ಕಡೆ ಟ್ರಾನ್ಸ್ಮಿಟರ್ಸ್ ಇರುತ್ತೆ, ಜ್ಞಾನ ಕೊಡೋರು ಇರ್ತಾರೆ, ರಿಸೀವರ್ ಸರಿಯಾಗಿರೋದಿಲ್ಲ. ಎಷ್ಟೋ ಕಡೆ ಜ್ಞಾನ ಬೇಕು ಅನ್ನೋ ಜಿಜ್ಞಾಸುಗಳಿರ್ತಾರೆ, ತುಂಬ ಜಿಜ್ಞಾಸೆ ಇರುತ್ತೆ ಅವ್ರಿಗೆ, ಆದರೆ ಅವ್ರಿಗೆ ಜ್ಞಾನ ಕೊಡೋರು ಸಿಗೋದಿಲ್ಲ, ಸರಿಯಾದ ಜ್ಞಾನ ಸಿಗೋದಿಲ್ಲ. ಹೀಗೆ ಎಷ್ಟೋ ವಿಷಯಗಳಿರೋದ್ರಿಂದ ಇದ್ರ ಬಗ್ಗೆ ಮತ್ತೆ ಮುಂಬರುವ ದಿನಗಳಲ್ಲಿ ಹೇಳ್ತಾನೆ ಇರ್ತೀನಿ. ಪ್ರತಿಯೊಂದು ಎಪಿಸೋಡನ್ನು ಕೂಡ ನೀವು ಸಾಧ್ಯವಾದಷ್ಟು ನೋಡಿ ಅವ್ರ ಮನೆಯಲ್ಲಿರೋವಾಗಲೇ ಎಲ್ರಿಗೂ ಕೇಳಿಸೋ ಹಾಗೆ ಹಾಕ್ಕೊಂಡು ಇದನ್ನು ನೋಡೋದ್ರಿಂದ ಅವ್ರಿಗೂ ಕೂಡ ಆಸಕ್ತಿ ಬರುತ್ತೆ. ಇನ್ನೊಬ್ರು ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆನ ಈ ಹಿಂದೆನೂ ಕೂಡ ನಾನು ಆನ್ಸರ್ ಮಾಡಿದ್ದೀನಿ, ಆದರೆ ಸಮಯದ ಅಭಾವದಿಂದ ಸ್ವಲ್ಪನೇ ಇದ್ರ ಬಗ್ಗೆ ಹೇಳಕ್ಕೆ ಸಾಧ್ಯ ಆಗಿತ್ತು. ಆಧ್ಯಾತ್ಮ ಮಾರ್ಗದಲ್ಲಿ ಶ್ರೀಮಂತರಾಗಬಹುದಾ ಅಂತ ಒಬ್ರು ಕೇಳಿದ್ದಾರೆ. ಖಂಡಿತ ಆಧ್ಯಾತ್ಮ ಮಾರ್ಗದಲ್ಲಿ ಶ್ರೀಮಂತರ ಆಗಬಹುದು. ಎಷ್ಟೋ ಜನ ಆಲ್ರೆಡಿ ಶ್ರೀಮಂತರು ಇರೋರೇ ಆಧ್ಯಾತ್ಮ ಮಾರ್ಗಕ್ಕೆ ಬರ್ತಾರೆ. ವೇದಗಳೆಲ್ಲೂ ಶ್ರೀಮಂತಿಕೆನ, ಸಂಪತ್ತನ್ನು ತಿರಸ್ಕರಿಸೋದಿಲ್ಲ, ಎಲ್ಲಾನು ಸ್ವೀಕಾರ ಮಾಡುತ್ತೆ. ವೈರಾಗ್ಯನ ಎಲ್ಲೂ ಹೇಳಲ್ಲ. ಸಂಪತ್ತು, ಶ್ರೀಮಂತಿಕೆ ಪ್ರತಿಯೊಂದು ಬೇಕು ಅಂತಾನೆ ವೇದಗಳು ಹೇಳುತ್ತೆ. ಶ್ರೀಮಂತಿಕೆನೇ ಬೇರೆ, ಆಧ್ಯಾತ್ಮನೇ ಬೇರೆ. ಅಂದರೆ ಆಧ್ಯಾತ್ಮ ಅಂದಾಗ ಅಧಿ ಆತ್ಮ ಅಂತ ಬರುತ್ತೆ. ಅಧಿ ಅಂದರೆ ಆತ್ಮವನ್ನು ಕುರಿತು. ನಾವು ಆತ್ಮವನ್ನು ಕುರಿತು ಯಾವಾಗ ಅಧ್ಯಯನ ಮಾಡೋಕ್ಕೆ ಶುರು ಮಾಡ್ತೀವೋ ಶ್ರೀಮಂತಿಕೆ ಕಡೆ ನಮಗೆ ಮನಸ್ಸೇ ಹೋಗೋದಿಲ್ಲ. ಎಲ್ಲಿ ಆಧ್ಯಾತ್ಮ ಅಂತ ಶುರುವಾಯಿತೋ ದ ಫಸ್ಟ್ ಸ್ಟೆಪ್ಪಲ್ಲೇ ಆಧ್ಯಾತ್ಮಕ್ಕೆ ಬಂದಿದ್ದಾರೆ ಅವರು ಅಂದ ತಕ್ಷಣವೇ, ಯಾರೋ ಒಬ್ಬರು ವ್ಯಕ್ತಿ ಆಧ್ಯಾತ್ಮಕ್ಕೆ ಬಂದಿದ್ದಾರೆ ಅಂತ ಹೇಳಿದ ತಕ್ಷಣವೇ ಅಲ್ಲಿ ಎಲ್ಲ ಆಸೆಗಳು, ಸಂಪತ್ತು, ಶ್ರೀಮಂತಿಕೆನ ಬಿಟ್ಟು ಬಂದಿದ್ದಾರೆ ಅಂತಾನೆ ಅರ್ಥ. ಇಲ್ಲಿ ಏನೇ ಇದ್ದರೂ ಜ್ಞಾನದ ಸಂಪತ್ತು, ಆತ್ಮವನ್ನು ಕುರಿತು ಅರಿತುಕೊಳ್ಳುವಂಥ ಸಂಪತ್ತು, ಸ್ವಾಧ್ಯಾಯದ ಸಂಪತ್ತು ಬಯಸ್ತಾರೆ, ಬೇಡ್ತಾರೆ ಹೊರತು ದುಡ್ಡನ್ನು, ಶ್ರೀಮಂತಿಕೆಯನ್ನು, ಈ ಥರ ಮಟೀರಿಯಲಿಸ್ಟಿಕ್ ಸಂಪತ್ತನ್ನು ಯಾರೂ ಬಯಸೋದಿಲ್ಲ. ಹಾಗಾಗಿ ಆಧ್ಯಾತ್ಮದ ಪ್ರಾರಂಭನೇ ಶ್ರೀಮಂತಿಕೆ, ಸಂಪತ್ತು, ಲೌಕಿಕ ಜೀವನದ ಆಸೆಗಳ ಅಂತ್ಯ ಅಂತ ಹೇಳಬಹುದು. ಹಾಗಾಗಿ ಇಲ್ಲಿ ಶ್ರೀಮಂತರ ಆಗಬಹುದಾ, ಆಧ್ಯಾತ್ಮ ಮಾರ್ಗದಲ್ಲಿ ಶ್ರೀಮಂತರ ಆಗಬಹುದಾ ಅನ್ನೋ ಕ್ವೆಶನೇ ಸ್ವಲ್ಪ ಟ್ವಿಸ್ಟ್ ಆಗಿದೆ ಅಂತ ನನಗನ್ನಿಸ್ತು. ಆಧ್ಯಾತ್ಮಕ್ಕೆ ಬಂದ ಮೇಲೆ ಇನ್ಯಾವ ಶ್ರೀಮಂತಿಕೆನೂ ಬೇಕು ಅಂತ ಅನಿಸೋದೇ ಇಲ್ಲ.
ಯಾವಾಗ ಅದರ ಬಗ್ಗೆ ಆಸಕ್ತಿ ಕಡಿಮೆ ಆಗಿರುತ್ತೋ ಆಟೋಮೆಟಿಕಲಿ ಅದು ನಮ್ಮ ಹಿಂದೆ ಬರುತ್ತೆ. ಯಾವುದರ ಹಿಂದೆ ನಾವು ಯಾವಾಗಲೂ ಹೋಗ್ತಾ ಇರ್ತೀವೋ ಅದು ನಮಗೆ ಯಾವತ್ತೂ ಸಿಗೋದಿಲ್ಲ. ಹಾಗಾಗಿ ಆಧ್ಯಾತ್ಮ ಮಾರ್ಗಕ್ಕೆ ಇದೆಲ್ಲ ಬೇಡ, ಯಾವುದೇ ಶ್ರೀಮಂತಿಕೆ ಬೇಡ, ನನ್ನನ್ನು ನಾನು ತಿಳ್ಕೋಬೇಕು, ನಾನೇನು ಅನ್ನೋದು ತಿಳ್ಕೋಬೇಕು ಅಂತ ಆತ್ಮವನ್ನು ಕುರಿತು ಅಧ್ಯಯನ ಮಾಡೋರೆ ಈ ದಾರಿಗೆ ಬರೋಕ್ಕೆ ಸಾಧ್ಯ. ಹೀಗಾಗಬಹುದು. ನ್ಯಾಯವಾದ ಮಾರ್ಗದಲ್ಲಿ ಶ್ರೀಮಂತರಾಗಬಹುದಾ ಅನ್ನೋ ಪ್ರಶ್ನೆ ಇದಕ್ಕೆ ಹೆಚ್ಚು ಸೂಕ್ತವಾಗುತ್ತೆ ಅಂತ ನನಗನ್ಸುತ್ತೆ. ಖಂಡಿತ ನ್ಯಾಯವಾದ ಮಾರ್ಗದಲ್ಲಿ ಖಂಡಿತ ಶ್ರೀಮಂತರಾಗಬಹುದು, ಸ್ವಲ್ಪ ತಡ ಆಗಬಹುದು ಅಷ್ಟೇ. ಅಲ್ಲಿವರೆಗೂ ಪೇಷನ್ಸ್ ನಮಗಿರಬೇಕು. ಅಯ್ಯೋ ಈ ಥರ ಇಷ್ಟು ನ್ಯಾಯ ನೀತಿ ನಡೆಸ್ಕೊಂಡು ಬಂದು ನಾವ್ಯಾವತ್ತು ಸಂಪತ್ತು ಗಳಿಸ್ಬೇಕು ಬೇಡ ಅಂತ ಪೇಷನ್ಸನ್ನು ಕಳ್ಕೊಳ್ಳೋ ಲೆವೆಲ್ಗೆ ಪರೀಕ್ಷೆಗಳು ಕಷ್ಟಗಳು ಬರುತ್ತೆ. ಅದನ್ನೆಲ್ಲ ಮೆಟ್ಟಿ ಮೀರಿ ನಾವು ನಿಂತರೆ ಖಂಡಿತ ನಮಗೆ ಒಳ್ಳೆ ದಾರಿಯಲ್ಲೇ ನ್ಯಾಯವಾದ ಮಾರ್ಗದಲ್ಲೇ ನಾವು ಶ್ರೀಮಂತರಾಗಿ ಒಳ್ಳೆ ಜೀವನನ ನಡೆಸಬಹುದು. ಎಷ್ಟೋ ಜನ ನ್ಯಾಯವಾದ ಮಾರ್ಗದಲ್ಲಿ ಶ್ರೀಮಂತಿಕೆಯನ್ನು ಅನುಭವಿಸ್ತಿದ್ದಾರೆ ಒಳ್ಳೆ ರೀತಿಯಲ್ಲಿ. ಅದು ಪೋಷಣೆನೂ ಕೊಡುತ್ತೆ, ಅದು ಸರಿಯಾದ ಮಾರ್ಗ ಕೂಡ. ಇದು ನಿಮ್ಮ ಪ್ರಶ್ನೆಗೆ ಉತ್ತರ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ನನಗೆ ಮುಂದಿನ ಪ್ರಶ್ನೆಗಳನ್ನು ಕೇಳಬಹುದು, ಅಥವಾ ಇನ್ನೂ ವಿವರವಾಗಿ ಏನಾದ್ರು ಹೇಳಕ್ಕೆ ಸಾಧ್ಯ ಇದ್ದರೆ, ಇನ್ನೂ ನಿಮಗೆ ಸರಿಯಾಗಿ ಸಮಂಜಸ ಅನಿಸಿಲ್ಲ ಅಂದರೆ ಕೇಳಬಹುದು. ಈ ಕ್ವಶನ್ನು ಕೂಡ ನಾನು ಲಾಸ್ಟ್ ಟೈಮ್ ಅಡ್ರೆಸ್ ಮಾಡಿದ್ದೀನಿ. ಅಂದರೆ ಜಗಳ ಆದಾಗ ಅವ್ರ ಬಗ್ಗೆನೇ ಸಹನೆ ಬರೋದು ಹೇಗೆ ಸಾಧ್ಯ ಅಂತ. ಇದಕ್ಕೆ ವಿವರವಾಗಿ ಹಿಂದಿನ 2ನೇನೋ 3ನೇ ಪ್ರಶ್ನೋತ್ತರ ಸಂಚಿಕೆಯಲ್ಲಿ ನಾನೆಲ್ಲ ಉತ್ತರಗಳನ್ನು ಹೇಳಿದ್ದೀನಿ. ಇನ್ನೊಂದೆರಡು ವಿಷಯ ಹೇಳೋದು ಬಾಕಿ ಇತ್ತು. ಇದೇ ನಮ್ಮ ಸಾಧನೆ ಮಾರ್ಗ. ಅಂದರೆ ನಮ್ಮ ಸಾಧನೆಯ ಮಾರ್ಗನೂ ಕೂಡ ಎಷ್ಟೋ ಸಾರಿ ಈ ಪ್ರಕೃತಿನೇ ನಮಗೆ ಸೃಷ್ಟಿ ಮಾಡಿಕೊಡುತ್ತೆ. ಎಲ್ಲಿ ನಮಗೆ ಇದು ಸಾಧ್ಯ ಇಲ್ಲ ಅಂತ ಕೈಚಲ್ಲಿ ಕೂತ್ಕೋಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲೇ ನಮಗೆ ಸಾಧನೆಯ ಮಾರ್ಗನ ಕೊಡೋದು. ಅಂದರೆ ನಿಮಗೆ ಕಷ್ಟ ಆಗ್ತಿದೆ, ತುಂಬ ಜೋರಾಗಿ ಜಗಳ ಮಾಡಿರ್ತೀರ ಗಂಡನ ಜೊತೆನೋ ಹೆಂಡತಿ ಜೊತೆನೋ, ಮತ್ತೆ ಅವ್ರ ಜೊತೆ ಸಹನೆಯಿಂದ ಅವ್ರನ್ನ ಸಹನೆಯಿಂದ ನೋಡ್ಕೊಳ್ಳೋದು, ಅವ್ರ ಜೊತೆ ಸಹನೆಯಿಂದ ನಡ್ಕೊಳ್ಳೋದು ಹೇಗೆ ಸಾಧ್ಯ ಅಂತ ಇರುತ್ತಲ್ಲ, ಅದನ್ನೇ ನಾವು ಮಾಡಬೇಕಾಗಿರೋದು. ಅದೇ ನಮ್ಮ ಸಾಧನೆ, ಅದೇ ನಮ್ಮ ಸಾಧನಾ ಕ್ಷೇತ್ರ ಅನ್ನೋದೊಂದು ಮಾರ್ಗ ಹೇಳಬೇಕಾಗಿತ್ತು. ಇದೊಂದು ಮಾತನ್ನು ಹೇಳೋದಕ್ಕೋಸ್ಕರ ನಾನು ಈ ಕ್ವಶನ್ನ ಇವತ್ತು ಮತ್ತೆ ಅಡ್ರೆಸ್ ಮಾಡ್ತಿರೋದು. ನೀವು ಎಷ್ಟು ಸಾಧ್ಯನೋ ನಿಮ್ಮ ಸಹನೆಯನ್ನು ಪರೀಕ್ಷೆ ಮಾಡಬೇಕು. ನೀವು ಮಾಡಬೇಕಾದ ಕೆಲಸಗಳನ್ನು ನಾನು ಹೇಳಿದ್ದೀನಿ. ಡೈರೆಕ್ಟಾಗಿ ಅವ್ರಿಗೇನೂ ಇಲ್ಲ, ನಿಮ್ಮ ಆಚರಣೆ ಸರಿಯಾಗಿದ್ದರೆ ಅದನ್ನು ನೋಡಿ ಅವ್ರು ಕಲ್ತ್ಕೊಂಡು ಸರಿ ಹೋಗ್ತಾರೆ ಅಂತ. ಆ ಆಚರಣೆಗಳನ್ನು ತುಂಬ ಪೇಷನ್ಸಿಂದ ನೀವು ಮಾಡಬೇಕು. ಆ ಒಂದು ಪೇಷನ್ಸ್ ಸಹನೆ ನಿಮ್ಮಲ್ಲಿ ಬರಬೇಕು ಅಂದರೆ ನೀವು ಧ್ಯಾನ ಮಾಡಬೇಕು, ಅಗ್ನಿಹೋತ್ರ ಮಾಡಬೇಕು ಅಂತ ಹೇಳಿದ್ದೆ. ಅದನ್ನೇ ತಡ್ಕೊಳ್ಳೋದು. ಯಾರಾದರೂ ನಮ್ಮ ಕಪಾಳಕ್ಕೆ ಒಬ್ಬರು ಹೊಡೆದ್ಬಿಟ್ರೆ ತಿರುಗಿಸಿ 2 ಹೊಡೆಯೋದು ದೊಡ್ಡ ವಿಷಯ ಅಲ್ಲ. ಯಾರಾದರೂ ಆ ಕೆಲಸ ಮಾಡ್ತಾರೆ. ಆದರೆ ಅವರು ಹೊಡೆದದನ್ನು ತಡ್ಕೊಂಡು ಯೋಚನೆ ಮಾಡಿ ವಿವೇಚನೆಯಿಂದ ವಿವೇಕದಿಂದ ಉತ್ತರ ಕೊಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಅದೇ ನಮ್ಮ ಸಾಧನೆ ಆಗುತ್ತೆ. ಆ ಸಾಧನೆ ಮಾಡೋದಕ್ಕೆ ನಮಗೊಂದು ಸಾಧನಾ ಕ್ಷೇತ್ರ ಬೇಕಾಗುತ್ತೆ. ಅದಕ್ಕೆ ನಮ್ಮ ಜೊತೆಗಿರೋರೆ ಗಂಡ ಮಕ್ಕಳು ಆಗಿರಬಹುದು, ಅವರ ಜೊತೆನೇ ನಮ್ಮ ಸಾಧನೆ ಕ್ಷೇತ್ರನ ಈ ಪ್ರಕೃತಿ, ಈ ಸೃಷ್ಟಿ ನಮಗೆ ರೆಡಿ ಮಾಡಿಕೊಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನಿಮ್ಮ ಪ್ರಶ್ನೆಗೆ ಇದೊಂದು ಲೈನ್, ಇದೊಂದು ಸೆಂಟೆನ್ಸ್, ಇದೆರಡು ವಿಷಯಗಳು ಬಿಟ್ಟು ಹೋಗಿತ್ತು. ಇದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇನ್ನೊಂದು ಮಾಹಿತಿ ನಿಮಗೆ ಕೊಡಬೇಕು. ಒಬ್ಬರು ಶ್ರುತಿ ಅನ್ನೋರು ನನಗೆ ಕಮೆಂಟ್ ಮಾಡಿ ಹೇಳಿದರು, ತುಂಬ ಚೆನ್ನಾಗಿ ಎಲ್ಲ ಎಪಿಸೋಡ್ಗಳು ಬರ್ತಾ ಇದೆ, ಸಬ್ ಟೈಟಲ್ಸ್ ಹಾಕಿದ್ರೆ ತುಂಬವರೆಗೂ ರೀಚ್ ಆಗ್ಬೋದು, ಫಾರಿನರ್ಸ್ಗೂ ಕೂಡ ಬೇರೆ ಕಂಟ್ರಿಯವ್ರಿಗೂ ಕೂಡ ರೀಚ್ ಆಗಬಹುದು ಅಂತ. ಖಂಡಿತ ನಿಮ್ಮ ಸಲಹೆನ ತಗೊಂಡು ನಾನು ಈಗ ಸಬ್ ಟೈಟಲ್ನ ಆ್ಯಕ್ಟಿವ್ ಮಾಡಿದ್ದೀನಿ. ಎಲ್ರಿಗೂ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಸಬ್ ಟೈಟಲ್ಸ್ ಸಿಗುತ್ತೆ. ಯಾರಿಗಾದರೂ ಕನ್ನಡ ಅರ್ಥ ಆಗದೇ ಇರೋರು, ಕನ್ನಡ ಬರದೇ ಇರೋರು, ಬೇರೆ ಕಡೆಯವರು ಇದ್ದರೆ, ನಿಮ್ಮ ಗೊತ್ತಿರೋರಲ್ಲೂ ಇದ್ರೂ ಕೂಡ ನೀವು ಹಿಂದಿ ಅಥವಾ ಇಂಗ್ಲೀಷಲ್ಲಿ ಸಬ್ ಟೈಟಲ್ಸ್ನ ಆನ್ ಮಾಡಿಕೊಂಡು ನೋಡ್ಕೋಬಹುದು. ನಿಮ್ಮ ಸ್ಕ್ರೀನ್ನ ರೈಟ್ ಸೈಡ್ಗೆ, ಅಂದರೆ ನಿಮ್ಮ ಎದುರುಗಡೆ ಸ್ಕ್ರೀನ್ ಇರುವಾಗ ನಿಮಗೆ ರೈಟ್ ಸೈಡ್ಗೆ ಸೆಟ್ಟಿಂಗ್ಸ್ ಅಂತ ಒಂದು ಬಟನ್ ಬರುತ್ತೆ. ಎಷ್ಟೋ ಜನರಿಗೆ ಗೊತ್ತಿರುತ್ತೆ, ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಿರೋದು. ಆ ಬಟನ್ನ ಆನ್ ಮಾಡಿದ್ರೆ ನಿಮಗೆ ಕ್ಯಾಪ್ಷನ್ಸ್ ಅಂತ ಬರುತ್ತೆ. ಆ ಕ್ಯಾಪ್ಷನ್ಸ್ನ ಆನ್ ಮಾಡಿದ್ರೆ ಅಲ್ಲಿ ಅವೈಲಬಿಲಿಟಿ ಇರೋವಂಥ ಲ್ಯಾಂಗ್ವೇಜಸ್ ಇರುತ್ತೆ. ಸದ್ಯಕ್ಕೆ ಹಿಂದಿ ಇಂಗ್ಲೀಷಲ್ಲಿ ನಾನು ಅದನ್ನು ಕೊಟ್ಟಿದ್ದೀನಿ. ನಿಮಗೆ ಯಾವುದು ಬೇಕೋ ಅದನ್ನು ಆನ್ ಮಾಡ್ಕೊಂಡು ನೋಡಬಹುದು. ಬೇರೆಯವ್ರಿಗೂ ಕೂಡ ನೀವು ತಿಳಿಸಬಹುದು ಈ ವಿಷಯನ. ನಮ್ಮ ವೈದಿಕ ವಿಚಾರಗಳ, ಈ ವೇದದ ವಿಸ್ಡಮ್ನ, ಇಂಥ ಅದ್ಭುತವಾದ ನಾಲೆಜ್ನ, ನಮ್ಮ ಹೆಮ್ಮೆ ಮತ್ತು ನಮ್ಮ ಹೆರಿಟೇಜ್, ನಮ್ಮ ಪರಂಪರೆಯಾದ ಈ ಅದ್ಭುತವಾದ ವೈದಿಕ ಜ್ಞಾನವನ್ನು ಇಡೀ ಪ್ರಪಂಚಕ್ಕೆ ಹರಡುವಂಥ ಒಂದು ಅವಕಾಶ ನಿಮಗೆಲ್ರಿಗೂ ಕೂಡ ಸಿಗ್ತಿದೆ. ಈಗ ಇತ್ತೀಚಿನ ಎಪಿಸೋಡ್ಗಳಲ್ಲಿ ಹೈಪ್ ಅಂತ ಒಂದು ಆಪ್ಷನ್ ಬಂದಿದೆ. ಅದನ್ನು ಪ್ರೆಸ್ ಮಾಡೋದ್ರಿಂದ ನೀವು ಇನ್ನೂ ಈ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಹರಡಬಹುದು. ಇದೊಂದು ನೀವು ಮಾಡಿ ಈ ವೈದಿಕ ವಿಚಾರಗಳನ್ನು
ಆದಷ್ಟು ಜನರಿಗೆ ತಲುಪಿಸುವಂಥ ಅವಕಾಶ ನಮ್ಮೆಲ್ರಿಗೂ ಬಂದಿದೆ. ಅದನ್ನು ಮಾಡಿ ಅಂತ ಹೇಳ್ತೀನಿ. ಕಮೆಂಟ್ ಸೆಕ್ಷನಲ್ಲಿ 2 ಡಾಟ್ ಇರುತ್ತೆ ರೈಟ್ ಸೈಡಲ್ಲಿ. ನೀವು ಅದನ್ನು ಸ್ಕ್ರೋಲ್ ಮಾಡಿದ್ರೆ ನೆಕ್ಸ್ಟ್ ಡಾಟಲ್ಲಿ ಹೈಪ್ ಅಂತ ಬರುತ್ತೆ. ನೀವು ಒಂದು ವಿಡಿಯೋಗೆ, ನಿಮಗೆ ಇಷ್ಟವಾಗಿರೋ ವಿಡಿಯೋಗೆ ನೀವು ಹೈಪ್ ಮಾಡಬಹುದು. ಒಂದೇ ವಿಡಿಯೋಗೆ 3 ಸರಿ ಹೈಪ್ ಮಾಡಬಹುದು, ಅಥವಾ ಬೇರೆ ಬೇರೆ ವಿಡಿಯೋಗಳಿಗೆ ಒಂದೊಂದು ಸರಿ ಮಾಡಬಹುದು. ಇದನ್ನು ವಾರದಲ್ಲಿ 3 ಸಾರಿ ಒಬ್ಬರು ಹೈಪ್ ಮಾಡಬಹುದು. ಒಂದೇ ವಿಡಿಯೋ ಆಗಿರಲಿ, ಬೇರೆ ಬೇರೆ ವಿಡಿಯೋ ಆಗಿರಲಿ, ಒಬ್ಬರು ಒಂದು ವಾರಕ್ಕೆ 3 ಸಾರಿ ಹೈಪನ್ನು ಮಾಡಬಹುದು. ಇದನ್ನು ಮಾಡೋದ್ರಿಂದ ನಮ್ಮ ನಾಲೆಜ್ನ ಇನ್ನೂ ಸ್ಪ್ರೆಡ್ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಕೂಡ, ಪ್ರಶ್ನೆ ಕೇಳಿರೋ ಎಲ್ಲ ಜಿಜ್ಞಾಸುಗಳಿಗೂ, ಹಾಗೂ ಕಮೆಂಟ್ ಮಾಡ್ತಾ ಇದನ್ನು ಶೇರ್ ಮಾಡ್ತಾ ಇದರಲ್ಲಿ ಆಸಕ್ತಿ ತೋರಿಸ್ತಾ ಇದನ್ನು ಹೀಗೆ ಸ್ಪ್ರೆಡ್ ಮಾಡ್ತಾ ಹೋಗ್ತಿರೋ ನಿಮ್ಮೆಲ್ರಿಗೂ ಕೂಡ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಅದ್ಭುತವಾದ ವೇದ ಜ್ಞಾನ ಎಲ್ರಿಗೂ ಒಳ್ಳೇದು ಮಾಡಿ, ಎಲ್ಲರ ಜೀವನನೂ ಕೂಡ ಚೆನ್ನಾಗಿ ನಡೆಸಲಿ ಅಂತ ಹೇಳ್ತಾ, ಕೃಣ್ವಂತೋ ವಿಶ್ವಮಾರ್ಯಂ, ಹೀಗೆ ಈ ವೈದಿಕ ವಿಚಾರಗಳನ್ನು ನಾವೆಲ್ಲರೂ ಆದಷ್ಟು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಹೋಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲ ಕಡೆನೂ ಇದನ್ನು ನಾವು ಹೀಗೆ ಪಸರಿಸ್ತಾ ಹೋಗೋಣ. ಇಲ್ಲಿವರೆಗೂ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ನನ್ನ ಸಾಮರ್ಥ್ಯಾನುಸಾರ ಇನ್ನೇನಾದರೂ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಕೇಳಿ. ಮುಂದಿನ ಭಾಗದಲ್ಲಿ ಇನ್ನೊಂದಷ್ಟು ವೈದಿಕ ವಿಚಾರಗಳ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.